ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆ ಟೀ ಕಾಫಿ ಜೊತೆಗೆ ಬೋಂಡಾ ಬಜ್ಜಿ ತಿಂತಾನೆ ಇರ್ತೀವಿ. ಅವು ಬೇಡ, ಹೆಲ್ತಿಯಾಗಿ ಏನಾದರೂ ತಿನ್ಬೇಕು ಅಂದ್ರೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ತೀನಿ. ಮಾಡೋದು ಕೂಡ ತುಂಬಾನೇ ಸುಲಭ ಅಂಡ್ ಇಡ್ಲಿಕ್ಕಿಂತ ಸಾಫ್ಟ್ ಆಗಿರುತ್ತೆ. ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಒಂದ್ಸರಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಿನ ಅಳತೆಯಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಮೊಸರು. ನೀವು ಫ್ರೆಶ್ ಆಗಿರುವಂತ ಮೊಸರಾದ್ರೂ ಯೂಸ್ ಮಾಡಿ, ಇಲ್ಲ ಹುಳಿಯಾಗಿರುವಂತ ಮೊಸರಾದ್ರೂ ಯೂಸ್ ಮಾಡಿ. ಮೊಸರು ಹಾಕಿದ್ಮೇಲೆ ಆ ಬೌಲ್ಗೆ ಸ್ವಲ್ಪ ನೀರ್ ಹಾಕೊಂಡು ಯಾವುದೇ ಗಂಟಿಲ್ದೆ ಕಲ್ಸ್ಕೋಬೇಕು. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಕಲ್ಸ್ಕೋಬೇಕು. ಒಂದೇ ಸಾರಿ ನೀರ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ. ನಾವು ರವೆ ಹಾಕಿರೋದ್ರಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲ್ಸ್ಕೊಂಡು ಒಂದು 10-15 ನಿಮಿಷ ಇದನ್ನ ನೆನೆಕೆ ಬಿಡ್ತೀನಿ. ಇಷ್ಟೇ ಇರ್ಲಿ ಕನ್ಸಿಸ್ಟೆನ್ಸಿ, ನೀರಾಗಿ ಮಾಡ್ಕೋಬಿಡಿ. ರವೆ ಚೆನ್ನಾಗಿ ನೆನೆಲಿ 10-15 ನಿಮಿಷ. ಇದನ್ನ ಸ್ಟೀಮ್ ಮಾಡ್ಲಿಕ್ಕೆ ಈ ರೀತಿ ಒಂದು ಕೇಕ್ ಪ್ಯಾನ್ ತಗೊಂಡಿದ್ದೀನಿ. ರೌಂಡ್ ಕೇಕ್ ಪ್ಯಾನ್ ಆದ್ರೂ ತಗೊಳ್ಳಿ, ಇಲ್ಲ ಸ್ಕ್ವೇರ್ ಆಗಿರುವಂತ ಕೇಕ್ ಪ್ಯಾನ್ ಆದ್ರೂ ತಗೊಳ್ಳಿ. ಒಂದ್ ವೇಳೆ ಇಲ್ಲ ಅಂದ್ರೆ ಈ ರೀತಿ ಪ್ಲೇಟ್ ಅಲ್ಲಿ ಕೂಡ ಮಾಡ್ಕೋಬಹುದು. ಬಟ್ ಇವತ್ತು ನಾನು ಕೇಕ್ ಪ್ಯಾನ್ ಅಲ್ಲಿ ಮಾಡ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂತೀನಿ. ಸೈಡ್ ಅಲ್ಲಿ ಎಲ್ಲವನ್ನು ಕೆಳಗಡೆ ಎಲ್ಲಾ ರೀತಿ ಅಪ್ಲೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ನಂತರ 10-15 ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಕೂಡ ಸ್ವಲ್ಪ ಗಟ್ಟಿ ಆಗಿದೆ. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋಬಿಡಿ, ಸ್ವಲ್ಪ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿನ ತಗೊಂಡು ಈ ರೀತಿ ತರಿತರಿಯಾಗಿ ಜಜ್ಬಿಟ್ಟು ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಸ್ವಲ್ಪ ಫ್ರೆಶ್ ಆಗಿರುವಂತ ಕೊತ್ತಂಬರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ನಾವು ಇಡ್ಲಿ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿರುತ್ತಲ್ಲ, ಅದಕ್ಕಿಂತ ತುಂಬಾನೇ ಸಾಫ್ಟ್ ಆಗಿರುತ್ತೆ ಈ ಒಂದು ರೆಸಿಪಿ. ನೋಡಿದ್ರೆ ಕನ್ಸಿಸ್ಟೆನ್ಸಿ ರೆಡಿ ಆಯ್ತು. ಈ ಕಡೆ ನಾನು ಸ್ಟೀಮ್ ಮಾಡ್ಲಿಕ್ಕೆ ತಳ ದಪ್ಪ ಇರುವಂತ ಪಾತ್ರೆ ತಗೊಂಡಿದ್ದೀನಿ, ಕಡಾಯಿ ತಗೊಂಡಿದ್ದೀನಿ. ನಂತರ ಇದ್ರ ಮೇಲೆ ಈ ತರ ಸ್ಟ್ಯಾಂಡ್ ಬರುತ್ತಲ್ಲ, ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ವರೆಗೂ ನೀರ್ ಹಾಕೊಂಡು ಮುಚ್ಚಳನ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ. ಲಾಸ್ಟ್ ಅಂಡ್ ಫೈನಲ್ ಆಗಿ ನಾನು ಇದಕ್ಕೆ ಈನೋ ಪ್ಯಾಕೆಟ್ ತಗೊಂಡಿದ್ದೀನಿ, ತುಂಬಾ ಸಾಫ್ಟ್ ಆಗಿ ಬರ್ಲಿ ಅಂತ. ಒಂದು ಫುಲ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಆಕ್ಟಿವ್ ಮಾಡ್ಲಿಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಈನೋ ಹಾಕೋದು ಇಷ್ಟ ಇಲ್ಲ ಅಂದ್ರೆ ಇದ್ರ ಪ್ಲೇಸ್ ಅಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕೊಂಡು ಅದ್ರ ಮೇಲೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ಹೀಗೆ ಇರಬೇಕು. ತೀರಾ ತೆಳುವಾಗೂ ಮಾಡ್ಕೋಬೇಡಿ, ಹಾಗಂತ ತೀರಾ ಗಟ್ಟಿಯಾಗೂ ಮಾಡ್ಕೋಬೇಡಿ. ರೆಡಿಯಾಗಿರುವಂತ ಪೇಸ್ಟ್ ನಾನು ಇವಾಗ ಕೇಕ್ ಪ್ಯಾನ್ ಅಲ್ಲಿ ಹಾಕೊಂಡು ಒಂದ್ಸರಿ ಈ ರೀತಿ ಟ್ಯಾಪ್ ಮಾಡ್ತಿದ್ದೀನಿ. ಮೇಲ್ಗಡೆ ಸ್ವಲ್ಪ ಗಾರ್ನಿಶಿಂಗ್ ಆಗಿ ಖಾರದ ಪುಡಿ ಹಾಕ್ತಿದ್ದೀನಿ. ಇದು ಆಪ್ಷನಲ್, ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಖಾರದ ಪುಡಿ ಹಾಕೊಂಡಿದ್ಮೇಲೆ ಈ ಕಡೆ ನೀರ್ ಕೂಡ ಕುದೀತಾ ಇದೆ. ನೋಡಿದ್ರ, ಇಂಥ ಟೈಮಲ್ಲೇ ಕೇಕ್ ಪ್ಯಾನ್ ನ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ 20-25 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೋಬೇಕು. ನೋಡಿದ್ರ ಸ್ಟೀಮ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಚಾಕು ತಗೊಂಡು ಈ ರೀತಿ ಚುಚ್ಚಿದಾಗ ಒದ್ದೆ ಒದ್ದೆ ಆಗಿ ಬರಬಾರ್ದು, ಡ್ರೈ ಆಗ್ಬೇಕು. ಒಂದ್ ವೇಳೆ ಒದ್ದೆ ಆದ್ರೆ ನಿಮಗೆ ಇನ್ನೊಂದ್ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ. ನಂತರ ತೆಗೆದ್ಬಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗೋವರೆಗೂ ಸ್ವಲ್ಪ ಹೊತ್ತು ಆರಿಸ್ಕೊಳ್ಳೋಣ. ಆರಿದ್ಮೇಲೆ ತೋರಿಸ್ತಾ ಇದ್ದೀನಿ. ಚಾಕುವಿನ ಸಹಾಯದಿಂದ ಈ ರೀತಿ ಎಡ್ಜಸ್ ನ ಸ್ವಲ್ಪ ಲೂಸ್ ಮಾಡ್ಕೊಂಡು, ಎಲ್ಲಾ ಕಡೆನೂ ಲೂಸ್ ಮಾಡ್ಕೊಳ್ಳಿ ಎಡ್ಜಸ್ ನ. ಈ ರೀತಿ ರಿವರ್ಸ್ ಮಾಡ್ಕೊಂಡು ಒಂದ್ಸರಿ ಟ್ಯಾಪ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಕೆಳಗ್ ಬಿದ್ಬಿಡುತ್ತೆ. ನೋಡಿದ್ರೆ ಎಷ್ಟು ಸುಲಭವಾಗಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಬಟ್ ನಾನು ಇವತ್ತು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತಿದ್ದೀನಿ. ಈ ರೆಸಿಪಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಇದು ಗುಜರಾತಿನ ಫೇಮಸ್ ಡಿಶ್ ಡೋಕ್ಲಾ ಅಂತ ಕರೀತಾರೆ. ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟ್ ಆಗಿರುತ್ತೆ. ಇಡ್ಲಿಕ್ಕಿನ ಸಾಫ್ಟ್ ಆಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಎಲ್ಲಾ ಪೀಸಸ್ ನ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಡೋಕ್ಲನ ಹಾಗೆ ತಿನ್ಬೋದು. ಎಕ್ಸ್ಟ್ರಾ ಟೇಸ್ಟ್ ಆಗಿ ಒಗ್ಗರಣೆ ಕೊಡ್ತಿದ್ದೀನಿ. ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ನಂತರ 2-3 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಸಿಮೆಣಸಿನಕಾಯಿ, ಕರಿಬೇವು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು, ನಂತರ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಡೋಕ್ಲನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ, ಒತ್ತೋಗ್ಬಿಡುತ್ತೆ. ಫ್ರೆಶ್ ಆಗಿರುವಂತ ಕೊತ್ತಂಬರಿನ ಹಾಕೊಂಡು ನಿಧಾನವಾಗಿ ಕಲಸಿ. ಯಾಕೆ ಅಂದ್ರೆ ಡೋಕ್ಲಾ ಸಾಫ್ಟ್ ಆಗಿರೋದ್ರಿಂದ ಮುರಿದೋಗ್ಬಿಡುತ್ತೆ. ಈ ರೀತಿ ಮೇಲೆ ಕೆಳಗಡೆ ಟಾಸ್ ಮಾಡ್ಬಿಟ್ಟು
ಡೋಕ್ಲಾ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ. ತುಂಬಾನೇ ಸಿಂಪಲ್ ಆಗಿರುವಂಥ ಸಂಜೆ ಟೀ ಕಾಫಿ ಜೊತೆಗೆ ಇಲ್ಲಾಂದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾನೇ ಹೆಲ್ತಿ ಆಗಿರುವಂಥ ಡೋಕ್ಲಾ ರೆಡಿನೇ ಆಗೋಗುತ್ತೆ. ಈ ಡೋಕ್ಲಾಕ್ಕೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಆದರೂ ಸರ್ವ್ ಮಾಡ್ಕೋಬೋದು. ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಇಲ್ಲ ಅಂದರೆ ಈ ರೀತಿ ಕೆಚಪ್ ಬರುತ್ತಲ್ಲ ಅದರಿಂದಾದರೂ ಸರ್ವ್ ಮಾಡ್ಕೊಳ್ಳಿ. ಹೆಂಗೆ ತಿಂದರೂ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.